ಇವತ್ತ ಕಾಫಿ ಗಿಡಕ್ಕೆ ಡ್ರಿಪ್ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ ಹಿಂಗೆ ಮಾಡೋದು ಕಾಫಿ ಗಿಡಕ್ಕೆ ಡ್ರಿಪ್ ಅಂತ ತೋರಿಸ್ತೀನಿ. ಹಂಗೆ ಕಾಫಿ ಗಿಡಕ್ಕೆ ಈಗ ಮೈಕ್ರೋ ಮಾಡಕ್ಕೆ ಬಂದಿವಿ. ನೋಡಿ ಮೈಕ್ರೋಗೆ ಇವನ್ನ ಸಿಕ್ಸೋದು. ಇವು ನೀರು ಹಿಂಗೆ ಆರುತ್ತೆ. ನೋಡಿ ತೋರಿಸ್ತೀನಿ ಹೆಂಗೆ ಅಂತ. ಹಂಗೆ ಹಿಂಗೆ ಎಲ್ಲ ತಕ್ಕು ಹಿಂಗೆ ಚುಚ್ಚೋದು. ನೀರು ಹಾಕ್ತೀವಿ ನೋಡಿ ಎಲ್ಲ ತಕ್ಕು. ಸ್ಪ್ರಿಂಕ್ಲರ್ ತುಂತುರು ಹನಿ. ಅಂತೂ ಇಂತೂ ಡ್ರಿಪ್ ಎಲ್ಲ ಮಾಡಾಯ್ತು ಕಾಫಿ ಗಿಡಕ್ಕೆ. ಸ್ವಲ್ಪ ಹೊತ್ತು ಕರುಗಳು ಮೇಯ್ಸೋಣ ಅಂತ ಬದಿನ ಪಕ್ಕ ಹುಲ್ಲಿತ್ತು, ಅದರಲ್ಲಿ ಕರುಗಳನ್ನ ಮೇಯಿಸ್ತಿದ್ದೆ. ನೋಡಿ ಈಗ ಕರುಗಳಿಗೆ ನೀರು ಕುಡಿಸಿ ಕಟ್ಟಾಕಿ ಸೆಡ್ ಹತ್ರ ಮೇವು ಹಾಕೋಣ ಅಂತ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ಮಧ್ಯಾಹ್ನ ಆಯ್ತಲ್ವಾ, ಸೂರ್ಯ ನೋಡಿ ಬಿಸಿಲು ಸರಿಯಾಗಿ ನೆತ್ತಿ ಮೇಲೆ. ಅಲ್ಲ ಮಿಸ್ಟರ್ ಸೂರ್ಯ ಹೇಳೋ ಕರಿಯ ಸರಿಯಾಗಿ ಬಿಸಿಲು. ಹಂಗಾಗಿ ಕರುಗಳಿಗೆ ನೀರು ಕುಡ್ಸೋಣ ಅಂತ ಸೆಡ್ಡಿಂದ ಹೊಡ್ಕೊಂಡು ಹೋಗ್ತಾಯಿದ್ದೀನಿ. ನೀರು ಕುಡಿಸಿ ಅಲ್ಲಿ ಒಣಮೆ ಹಾಕ್ಬೋದು. ನೋಡಿ ಬಿಸಿಲಿಗೆ ಹೆಂಗೆ ಬಾಯಾರಿಸಿದ್ದಾರೆ ಅಂದರೆ ನೀರು ಕೂಡ ಕೈಯೇ ಎಸ್ಕೊಂಡು ಹೊಡ್ಬಂದು. ನಮ್ಮ ಸೆಡ್ಡಾಗೆ ನಮ್ಮ ದನಗಳಿಗೂ ಶೆಕೆ ಆಗಬಾರ್ದು ಅಂತ ಫ್ಯಾನ್ ಹಾಕ್ಸಿದ್ವಿ ನೋಡಿ. ಒಂದಲ್ಲ ಎರಡು, ಆ ಕಡೆ ಒಂದು ಈ ಕಡೆ ಒಂದು. ಸೊಳ್ಳೆ ಕಚ್ಚಬಾರ್ದು ರಾತ್ರಿ ಹೊತ್ತು ಅಂತ. ಮತ್ತು ಹಸುಗಳೆಲ್ಲ ಗಂಜಲ ಹೋಗಿದಾಗ ಆರಬೇಕು ಅಂತ ಹಾಕಿದ್ದೀವಿ 2 ಫ್ಯಾನು. ಎನಿ ಟೈಮ್ 24 ಗಂಟೆ ಓಡ್ತೈತೆ. ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತೀನಿ ಬದುಕು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ಕರೆಂಟ್ ಇದ್ರೆ ನಮ್ದೊಂದು ಹಸಿಗೆ ಹೊಟ್ಟೆ ಊದ್ದಂಗೆ ಆಯಿತು ಏನೋ ತಿಂದು. ಹಂಗಾಗಿ ಇದನ್ನು ಇಲ್ಲೇ ಕಟ್ಟಾಕಿ ನೆರಳಲ್ಲಿ. ಹೊಟ್ಟೆ ತುಂಬ ಊದ್ದಂಗೆ ಆಗ್ಬಿಟ್ಟಿತ್ತು. ಹಂಗಾಗಿ ನೆರಳಲ್ಲಿ ಕಟ್ಟಾಕಿದ್ದೀವಿ. ಡಾಕ್ಟ್ರು ಬಂದಿದ್ರು, ಡಾಕ್ಟ್ರು ತೋರಿಸಿದ್ದೀವಿ, ಇಂಜೆಕ್ಷನ್ ಮಾಡಿಸಿದ್ದೀವಿ, ಔಷಧಿ ಹಾಕಿವಿ, ಕಟ್ಟಾಕಿ ಶೆಡ್ಡಲ್ಲಿ. ಊದಿಡೋ ತನಕ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಬಾ, ಮಧ್ಯಾಹ್ನ ಬೇರೆ ಆಗಿತ್ತು, ಹೊಟ್ಟೆ ಹಸ್ತಿತ್ತು, ಹೊಟ್ಟೆ ಚೂರು ಕೊಡ್ತಾಯಿತ್ತು. ಹಂಗಾಗಿ ಮನೆಗೆ ಊಟ ಮಾಡೋಣ ಅಂತ ಮನೆ ಕಡೆಗೆ ಹೋಗ್ತಿದ್ದೀನಿ. ಫೈನಲಿ ಮನೆಗೆ ಬಂದೆ. ಹೊಟ್ಟೆ ಹಸ್ತಿತ್ತು, ಮನೆಯಲ್ಲಿ ಅಡುಗೆ ಏನು ಮಾಡಿದ್ದೆ ನೋಡಿ ಊಟ ಮಾಡಬೇಕು. ಹಂಗಾಗಿ ಹೀಗೆ ಲಾಕು, ಸೀಕ್ರೆಟ್ ಲಾಕು. ಎಂಥ ನೆಮ್ಮದಿ ಜೀವನ ಅಂದರೆ ಇರುದೆ. ತಿನ್ನೋದು ಮಲ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನೆಗೆ? 24 ಗಂಟೆ ಮಲ್ಕೊಂಡಿರ್ತಿ. ಊಟ ಊಟ ಮಾಡುವ, ಊಟ 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 ಆಯ್ತಾ? ಓ ಓ ಇಲ್ಲಿದೆ ಊಟ. ಬಿರಿಯಾನಿ ಇವತ್ತ ಮನೇಲಿ. ಬನ್ನಿ ಬಿರಿಯಾನಿ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ವೆಜ್ ಬಿರಿಯಾನಿ. ಬಿರಿಯಾನಿ ಅನ್ಕೊಂಡ್ರೆ ಎಲ್ಲರೂ ಪಲಾವ್ ಮಮ್ಮಿ ಸ್ಪೆಷಲ್. ಮನೇಲಿ ಕೂತ್ಕೊಂಡು ಬೇಜಾರಾಗುತ್ತೆ ಅಂತ ಹಂಗೆ ನಮ್ಮ ದೊಡ್ಡಪ್ಪರ ಮನೆಗೆ ಒಂದು ಬೀಟ್ ಹಾಕ್ಬಾರಣ ಅಂತ ಹಂಗೆ ಹೋದೆ. ಅಲ್ಲಿ ನೋಡಿದರೆ ನಮ್ಮ ಬಿಗ್ ಬ್ರೋ ಇವಾಗ ತಾನೇ ಟ್ಯಾಕ್ರಿ ಹೊಡೆದು ಬಂದು ಕೈ ಕಾಲನ್ನೆಲ್ಲ ತೊಳ್ಕೊತಿದ್ರು ಊಟ ಮಾಡೋಕ್ಕೆ. ನೋಡಿ ಹಂಗೆ
ಇವನು ಮಂಜು ಬ್ರೋ ದೊಡ್ಡ ಫ್ಯಾನು, ಯಾವಾಗ ನೋಡ್ರು ಅವ್ರದ್ದೇ ಡೈಲಾಗ್ ಹೇಳ್ತಾ ಇರ್ತಾನೆ. ಹಂಗೆ ಸೀದಾ ಒಳಕ್ಕೆ ಹೋಗಿ ನೋಡಿದ್ರೆ ನಮ್ಮ ದೊಡ್ಡಪ್ಪ ಹಂಗೆ ಸೊಪ್ಪು ಮೇಲೆ ಮಲ್ಕೊಂಡಿತ್ತು ನೋಡಿ. ದೊಡ್ಡಮ್ಮ ತಗೋತಾವ ಇದ್ರೆ ಒಂದು ಕಾಪಿನಾರು ಸಿಗೋದು. ಈಗ ಕಾಪಿ ಕೊಡೋಣ. ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ ಟಿ ವಿ ಆನ್ ಮಾಡಿ ನೋಡಿದರೆ ದರ್ಶನಂದು ಕಳಸಿ ಪಳ್ಳೆ ಮೂವಿ ಬರ್ತಾಯಿತ್ತು, ಅದನ್ನು ನೋಡ್ತಾಯಿದ್ವಿ. ಇವನಂತೂ ಯಾವಾಗ ನೋಡ್ರಿ ಹೆಂಗ್ಸ್ರ ಹಂಗೆ ಕನ್ನಡಿ ಮುಂದೆ ತಲೆ ಬಾಚ್ಕೊಳೋದು, ಮಕ್ಕ ನೋಡ್ಕೊಳೋದು, ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತಾನೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಂಗೆ ನೋಡ್ತಾ ನೋಡ್ತಾ ಟೈಮ್ ಮೇಲೆ ವಾಲಿಬಾಲ್ ಆಡೋ ಟೈಮ್ ಆಯಿತು. ಹಂಗಾಗಿ ನಮ್ಮ ಅಜ್ಜಿ ನನ್ನ ವಾಲಿಬಾಲ್ ಆಡೋ ಕರ್ಕೊಂಡು ಹೋಗಿ ಅಂತ ಬಂದ. ಆದರೆ ಇವತ್ತು ವಾಲಿಬಾಲ್ ಆಡೋಕ್ಕಾಗಲ್ಲ, ಇವತ್ತು ಬಾಡಿಗೆ ಇದ್ದೆ, ಹಂಗಾಗಿ ಬಾಡಿಗೆ ಹೋಗ್ಬೇಕು. ನಮ್ಮ ಏರವು ಸ್ವಲ್ಪ ಬಟಾಣಿ ಆಗಿದ್ದು, ಆ ಬಟಾಣಿ ಚೀಲಗಳನ್ನ ತಗೊಂಡೋಗಿ ಲಿಂಗದಳ್ಳಿಗೆ ಮಾರ್ಕೆಟಿಗೆ ಹಾಕಿ ಬರ್ಬೇಕಾಯ್ತು. ಹಂಗಾಗಿ ಗಾಡಿ ತಂದು ನಾನು ಹೋಗ್ಬೇಕಾಯ್ತು, ಹಂಗಾಗಿ ಹೊರಟೆ. ಟೈಮ್ ಆಯ್ತು ಅಂತೀರಪ್ಪ, ನೋಡ್ರಿ ಇಲ್ಲೇ ಟೈಮ್ ಮಾಡ್ಕೊಂಡು ಹೋಗ್ತೀರಪ್ಪ. ಗಾಡೀಲಿ CNG ಎಷ್ಟಿದೆ ಅಂತ ನೋಡಿದ್ರೆ ಬರೀ 54 ಕಿಲೋಮೀಟ್ರ್ ಇತ್ತು. ಹಂಗಾಗಿ ಲಿಂಗದಳ್ಳಿಗೆ ಹೋಗಿ ಇವನ್ನ ಹಾಕಿ ತರೀಕೆರೆಗೆ ಹೋಗಿ ಅಲ್ಲಿ CNG ಹಾಕ್ಸ್ಕೊಡ್ಬೇಕು. ನಮ್ಮ ಮಲೆನಾಡು ಪ್ರದೇಶದ್ದು ನೇಚರ್ ಹೆಂಗಿರುತ್ತೆ ಅಂದರೆ ಸೈಕ್ ಆಗಿರುತ್ತೆ ನೋಡಿ. ಹೆಂಗಿರುತ್ತೆ ಅಂತ ಹಂಗೆ ಯಾವಾಗ ನೋಡಿದ್ರು ಹಸಿರಾಗಿರುತ್ತೆ. ಹಂಗೆ ನೋಡೋಕೊಳ್ಳೆ ಕಣ್ಣು ತಂಪಾಗುತ್ತೆ. ಹಂಗೆ ದಾರಿಲಿ ಹೋಗ್ತಾ ಇದ್ದು, ಪಾಪ ಯಾರ್ದೋ ಬುಲೆಟ್ ಕೆಟ್ಟೋಗಿ ಏನಾಯ್ತು ಹೆಂಗತ್ತೆಯೋ, ಪಾಪ ಗಾಡಿ ತುಂಬ್ಕೊಂಡು ಹೋಗ್ತಾ ಇದ್ರು ನೋಡಿ. ಹೆಂಗಾಗಿದೆ ಅವ್ರ ಪರಿಸ್ಥಿತಿ. ಫ್ರೆಂಡ್ಸ್, ಹೋಗ್ತಾ ದಾರಿಲಿ ಒಂದು ದೇವಸ್ಥಾನ ಇದೆ ನೋಡಿ, ಹಂಗೆ ತೋರಿಸ್ತೀನಿ. ಘಾಟಿ ಭೂತಪ್ಪ ಅಂತ. ನೋಡಿ ಇನ್ನ ಫುಲ್ ಇಳಿಜಾರು. ಅಂತೂ ಇಂತೂ ಫೈನಲಿ ನಾವು ಲಿಂಗದಳ್ಳಿ ಹತ್ತತ್ರ ಬಂದು ಇನ್ನೇನು ಸ್ವಲ್ಪ ದೂರ ಇದೆ. ಟೈಮ್ ಮೇಲೆ 5:45 ಆಗ್ತಾ ಬರ್ತಿದೆ ಟೈಮು ನೋಡಿ. ಮುಂದ್ಗಡೆ ರೈಟಿಗೆ ಹೋದರೆ ಮಾರ್ಕೆಟ್. ಅಂತೂ ಇಂತೂ ಮಾರ್ಕೆಟಿಗೆ ರೀಚ್ ಆದು. ಈಗ ಬಟಾಣಿಗಳನ್ನ ಇಳಿಸಿ ತೂಕ ಮಾಡಿಸ್ಬೇಕು. ಹಂಗಾಗಿ ಈಗ ಮಾರ್ಕೆಟ್ ಒಳಗೆ ಹೋಗ್ತಿದ್ದೀನಿ. ಕೊನೆಗೂ ಬಟಾಣಿ ಎಲ್ಲ ಇಳಿಸಾಯ್ತು. ಗಾಡಿ ತಂದು ಮಾರ್ಕೆಟಿಂದ ಆಚೆಗೆ ಸೈಡಿಗೆ ಹಾಕಿದ್ದೀನಿ. CNG ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಕೀ ಆನ್ ಮಾಡಿ ನೋಡಿದರೆ ರೀಫಿಲ್ ಅಂತ ತೋರಿಸ್ತಿತ್ತು. ನಮ್ಮ ಗಾಡಿ CNG ಬೇರೆ ಖಾಲಿ ಆಗಿದೆ. CNG ಬೇರೆ ಹಾಕ್ಸ್ಕೊಂಡು ತರೀಕೆರೆಗೆ ಹೋಗುತ್ತಿಲ್ಲ. ನಾವಿರೋದು ಲಿಂಗದಳ್ಳಿ. ಈಗ ಇಲ್ಲಿಂದ ಒಂದು 11-12 ಕಿಲೋಮೀಟ್ರ್ ಆಗ್ಬೋದು ತರೀಕೆರೆ. CNG ಇಲ್ಲ, CNG ಹಾಕ್ಸ್ಕೊಳಕ್ಕೆ ಹೋಗುತ್ತೆ. ಎಷ್ಟಿದೆ ಅಂದರೆ CNG ಈಗ 31 CNG ಇದೆ. 31 ಬಾರ್ ಅಂದರೆ 31 ಕಿಲೋಮೀಟ್ರ್ ಹೋಗ್ಬೋದು ಇನ್ನು. ಹಂಗಾಗಿ CNG ಖಾಲಿ ಆಗಿ ಬಂದಿತ್ತು. CNG ಹಾಕೊಂಡು ತರೀಕೆರೆಗೆ ಹೋಗ್ಬೇಕು. ಬಟಾಣಿ ತೂಕ ಮಾಡಿಸ್ಕೊಂಡು ಪುಟ್ಟಿ ತಗೊಳ್ಳೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು. ಹಂಗಾಗಿ ಕತ್ಲೆ ಆಗೋಯ್ತು. ಮಾರ್ಕೆಟಿಂದ ಸೀದಾ ಬಂಕ್ ಹತ್ರನೇ ಬಂದು CNG ಹಾಕ್ಸೋಣ ಅಂತ. ಟೈಮ್ ಆದರೆ CNG ಹಾಕಲ್ಲ ಅಂತ ಇಲ್ಲಿ ಬಂದು ನೋಡಿದರೆ ಗ್ಯಾಸ್ ಪ್ರೆಸರ್
ಹಂಗೆ ಹಿಂಗೂ ಪ್ರೆಸರ್ ಹಿಡಿಸ್ತು. ಫಸ್ಟಿಗೆ ಪ್ರೆಸರ್ ಇರಲಿಲ್ಲ, ಆಮೇಲೆ ಅರ್ಧ ತುಂಬಿದ ಮೇಲಂತೂ 200 ಪ್ರೆಸರ್ ಬಂತು. ಹಂಗಾಗಿ 779 ರೂಪಾಯಿಂದ CNG ಹಿಡಿತು. 10 kg ಬಡ್ಡಿಗೆ ಹಿಡಿತು. ಅಲ್ಲಿಂದ ಹೊರಟು ನೋಡಿ CNG ಫುಲ್ ಆಗಿರೋದಕ್ಕೆ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ಹಂಗೆ. ಬಾರ್ ಬಂದಿತ್ತು. ಹಂಗೆ ಟೈಮ್ ಮೇಲೆ 7 ಕಾಲಾಗಿತ್ತು. ಹೊಟ್ಟೆ ಬೇರೆ ಹಸ್ತಿತ್ತು. ಹಂಗಾಗಿ ಸ್ವಲ್ಪ ಎಗ್ ರೈಸ್ ಏನಾರು ತಿನ್ಕೊಂಡು ಹೋಗೋಣ ಅಂತ ಎಗ್ ರೈಸ್ ತಿನ್ಕೊಂಡು ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಹತ್ತೋದಂತೂ ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.